ಇಂಡಿಯಾ ಫಸ್ಟ್ ಗೆ ಸ್ವಾಗತ. ನಾನು ವಿದ್ಯೇಶ್ರೀ. ಕಮಲ ಜೊತೆ ದೋಸ್ತಿ ಮಾಡಿಕೊಂಡಂತಹ ತೇನೆ ಜಟ್ಟಿಗಳು ಖುಷಿಯಿಂದ ಕುಸ್ತಿಗೆ ಸಜ್ಜಾಗಿದ್ರು. 5 ಕ್ಷೇತ್ರಗಳ ಮೇಲೆ ಕಣ್ಣಿಟ್ಟಿದ್ದಂತಹ ದಳಪತಿ ಅದ್ಯಾಕೋ 3 ಸಾಕು ಅಂತಿದ್ದಾರೆ. ತಮ್ಮ ಭದ್ರಕೋಟೆ ಉಳಿದ್ರೆ ಸಾಕು ಅನ್ನುವಂತಹ ತೀರ್ಮಾನಕ್ಕೆ ಬಂದಿದ್ದಾರೆ. ಈ ಮಧ್ಯೆ ಪ್ರೀತಂ ಗೌಡ ಶಾಕ್ ಕೊಟ್ಟಿದ್ದಾರೆ. ವಿಭಜನೆಯ ಭಜನೆ ಬಾರಿಸಿದ ಡಿಕೆ ಸುರೇಶ್ ವಿರುದ್ಧ ಬಿಜೆಪಿ ಯುವ ಮೋರ್ಚಾ ಸಿಡಿದೆದ್ದಿದೆ. ಬ್ರದರ್ಸ್ ನಿವಾಸದ ಬಳಿ ಕೆಲಕಾಲ ಹೈ ಡ್ರಾಮಾ ಸೃಷ್ಟಿಯಾಯಿತು. ಇತ್ತ ಅನುದಾನದ ಕದನಕ್ಕೆ ಕೈಪಡೆ ಡೆಲ್ಲಿ ಯಾತ್ರೆಗೆ ದಂಡು ಕಟ್ತಾ ಇದೆ. ಕನ್ನಡಿಗರ ಬೆವರಿನ ಪಾಲಿನ ಲೆಕ್ಕ ಕೇಳಿ ಖರ್ಗೆ ಕೌಂಟರ್ ಕೊಟ್ಟಿದ್ದಾರೆ. ಹನುಮನಿಗಾಗಿ ಕೆರಳಿದ ಕೆರಗೋಡು ಗ್ರಾಮಸ್ಥರ ಸಿಟ್ಟು ತಣ್ಣಗಾಗಿಲ್ಲ. ಫೆಬ್ರವರಿ 7 ಮತ್ತು 9ಕ್ಕೆ ಮಂಡ್ಯ ಬಂದ್ಗೆ ಕರೆ ನೀಡಿದ್ದು ವಿವಾದ ಅಂತ್ಯಕ್ಕೆ ಶಾಸಕ ಗಣಿಗ ರವಿ ಮನವಿ ಮಾಡಿದ್ದಾರೆ. ಇತ್ತ ಬೆಳಗಾವಿಯ ಎಂಕೆ ಹುಬ್ಬಳ್ಳಿಯಲ್ಲಿ ಭಗವಾನ್ ಧ್ವಜಕ್ಕಾಗಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಮರ್ಯಾದಾ ಪುರುಷೋತ್ತಮನ ತವರು ನೆಲ ಈಗ ರಾಷ್ಟ್ರದ ಆಧ್ಯಾತ್ಮಿಕ ರಾಜಧಾನಿಯಾಗಿದೆ. ಮಂದಿರ ಉದ್ಘಾಟನೆಯಾಗಿದ್ದೇ ಆಗಿದ್ದು ಭಕ್ತ ಸಾಗರವೇ ಈ ಐತಿಹಾಸಿಕ ನಗರಿಗೆ ಲಗ್ಗೆ ಹಾಕ್ತಾ ಇದೆ. ತಿರುಪತಿ ದೇಗುಲವನ್ನೇ ಮೀರಿಸ್ತಾ ಇರುವಂತಹ ಅಯೋಧ್ಯೆ 11 ದಿನಗಳಲ್ಲಿ 11 ಕೋಟಿಯಷ್ಟು ಕಾಣಿಕೆಯನ್ನ ಸಂಗ್ರಹಿಸಿದೆ. ಯೋಗಿ ನಾಡಿನ ಯೋಗ ಹೇಗಿದೆ ನೋಡಿ. ಮದುವೆಯಾಗುವ ಜೋಡಿಗೆ ನೀಡುವ 51,000 ಸಹಾಯಧನಕ್ಕಾಗಿ ಸರ್ಕಾರಕ್ಕೆ ಮಕ್ಮಲ್ ಟೋಪಿ ಹಾಕಲಾಗಿದೆ. ಇಲ್ಲಿ ವಧುವರ ಇಬ್ರೂ ಡೂಪ್ಲಿಕೇಟ್. ಇಂಥ 568 ಫೇಕ್ ಮ್ಯಾರೇಜ್ ಆಗಿವೆ. ನಕಲಿ ಸಾಮೂಹಿಕ ಮದುವೆಗಳ ಬಣ್ಣವು ಬಯಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.